ಸಾಗರದಲ್ಲಿ ಮಾದಕ ವಸ್ತುಗಳ ಜಾಲಕ್ಕೆ ಬ್ರೇಕ್ ಹಾಕಲು ಪೊಲೀಸರು ಸಜ್ಜಾಗಿದ್ದಾರೆ. ಶಾಲೆ ಮತ್ತು ಕಾಲೇಜುಗಳ ಆಸುಪಾಸಿನಲ್ಲಿ ಗಾಂಜಾ ಮತ್ತು ಮಾದಕ ವಸ್ತುಗಳ ಮಾರಾಟ ನಡೆಯುತ್ತಿದೆ ಎಂಬ ಸಾರ್ವಜನಿಕರ ದೂರಿನ ಮೇರೆಗೆ ಸಾಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಎಎಸ್ಪಿ ಡಾಕ್ಟರ್ ಬೆನಕ್ ಪ್ರಸಾದ್ ನೇತೃತ್ವದಲ್ಲಿ 60ಕ್ಕೂ ಹೆಚ್ಚು ಸಿಬ್ಬಂದಿ ಏಕಕಾಲದಲ್ಲಿ 10ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿದ್ದು, ಈ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಸಾಗರ ಪಟ್ಟಣದಲ್ಲಿ ಯುವಜನತೆಯನ್ನ ದಾರಿ ತಪ್ಪಿಸುತ್ತಿದ್ದ ಮಾದಕ ವಸ್ತುಗಳ ಜಾಲದ ಮೇಲೆ ಪೊಲೀಸರು ಸಮರ ಸಾರಿದ್ದಾರೆ. ಶಾಲೆ ಕಾಲೇಜುಗಳ ಸಮಯದಲ್ಲೇ ವಿದ್ಯಾರ್ಥಿಗಳು ಮಾದಕ ವ್ಯಸನಕ್ಕೆ ಬಲಿಯಾಗುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಸಾಗರ ಟೌನ್ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 60ಕ್ಕೂ ಹೆಚ್ಚು ಸಿಬ್ಬಂದಿ ಮತ್ತು ಜಿಲ್ಲಾ ಶಸ್ತ್ರಸಜ್ಜಿತ ಮೀಸಲು ಪಡೆಯ ಸಹಕಾರದೊಂದಿಗೆ ಬೃಹತ್ ಕಾರ್ಯಾಚರಣೆ ನಡೆಸಲಾಯಿತು. ಡಿಗ್ರಿ ಕಾಲೇಜು ಮತ್ತು ಸರ್ಕಾರಿ ಜೂನಿಯರ್ ಕಾಲೇಜು ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರು ದಾಳಿ ನಡೆಸಿದ್ದಾರೆ. ದಾಳಿ ನಡೆಸಿದ ಪೊಲೀಸರು ಒಂದು ಅಂಗಡಿಯಲ್ಲಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು, ಸಂಶಯಾಸ್ಪದವಾಗಿ ಕಂಡುಬಂದ 6 ಮಂದಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇನ್ನು ಮುಂದೆ ಡ್ರೋನ್ ಕ್ಯಾಮೆರಾಗಳ ಮೂಲಕವೂ ಶಾಲೆ ಕಾಲೇಜುಗಳ ಸುತ್ತಮುತ್ತ ನಿಗಾ ವಹಿಸಲಾಗುವುದು ಎಂದು ಎಚ್ಚರಿಸಿರುವ ಇಲಾಖೆ ಅಕ್ರಮಗಳ ವಿರುದ್ಧ ಸಾರ್ವಜನಿಕರು ಭಯವಿಲ್ಲದೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ದಿನಾಂಕ 4 ಜೂನ್ 2026ರಂದು ನಮ್ಮ ಸಾಗರ ಪೊಲೀಸ್ ಉಪವಿಭಾಗದ ವತಿಯಿಂದ ಸಾಗರ ಟೌನ್ ವ್ಯಾಪ್ತಿ ಮತ್ತು ಸಾಗರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ 2 ಠಾಣೆಯ ಸುಮಾರು 60ಕ್ಕೂ ಹೆಚ್ಚು ಸಿಬ್ಬಂದಿಗಳು, ಇದರ ಜೊತೆಗೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಿಂದ ಒಂದು ಶ್ವಾನದಳ, ಇದರೊಂದಿಗೆ ನಾವು ಸಾಗರ ಪಟ್ಟಣ ಮತ್ತು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಸುಮಾರು 10 ಕಡೆ ಏಕಕಾಲಕ್ಕೆ ದಾಳಿ ನಡೆಸಿರ್ತೇವೆ. ನಮ್ಮ ಈ ಎನ್ಫೋರ್ಸ್ಮೆಂಟ್ ರೇಡ್ಸಿನ ಉದ್ದೇಶ, ನಮಗೆ ಬಂದ ಮಾಹಿತಿ ಪ್ರಕಾರ ಕೆಲವೊಂದು ಅಂಗಡಿಗಳಲ್ಲಿ NDPS ಅಂದ್ರೆ ಮಾದಕ ವಸ್ತುಗಳ ಸರಬರಾಜು ಆಗ್ತಾ ಇದೆ. ಮತ್ತೆ ಈ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಶಾಲಾ ಸಮಯದಲ್ಲಿ ಅಂಗಡಿಗಳಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದೋದು, ಗಾಂಜಾ ಸೇದೋದು, ಈ ರೀತಿಯಾದ ಒಂದು ಕಂಪ್ಲೇಂಟ್ಸ್ ಸಾರ್ವಜನಿಕರಿಂದ ಬಂದಂತ ದೂರು ಮತ್ತು ಇಲಾಖೆಯವರು ಸಂಗ್ರಹಿಸಿದಂತ ಮಾಹಿತಿ ಆಧಾರದ ಮೇಲೆ ಡಿಗ್ರಿ ಕಾಲೇಜ್ ಹತ್ರ ಒಂದು ಮಂಗಳೂರು ಕಿಚನ್ ಅಂತ ಒಂದು ಶಾಪ್ ಇದೆ. ಆಮೇಲೆ ಹಂಗೆ ಬಳಸ್ಗೂಡ ಹತ್ರ ಒಂದು ಹೆಣ್ಣು ಅಂತ ಒಂದು ಶಾಪ್ ಇದೆ. ಆಮೇಲೆ ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಹತ್ರ ಸುಮಾರು 8-10 ಕಡೆ ನಾವು ಅಟ್ ಎ ಟೈಮ್ ರೇಡ್ಸ್ ಮಾಡಿದೀವಿ. ಈ ದಾಳಿ ಸಮಯದಲ್ಲಿ ನಮ್ಗೆ ಈ ಹೆಣ್ಣು ಶಾಪ್ ಅಂತ ಒಂದು ಅಂಗಡಿ ಹತ್ರ ಒಂದು ಅಲ್ಪ ಪ್ರಮಾಣದ ಗಾಂಜಾ ನಮ್ಮ ವಶಕ್ಕೆ ಸಿಕ್ಕಿದೆ, ಪತ್ತೆ ಮಾಡಿದ್ದೀವಿ. ಅದು ಪೆಡ್ಲಿಂಗ್ ತರ, ಅಂದ್ರೆ ಯಾರಿಗೋ ಪೂರೈಸ್ಲಿಕ್ಕೆ ಇಟ್ಕೊಂಡಂತ ಜಾಸ್ತಿ ಪ್ರಮಾಣದಲ್ಲಿಲ್ಲ, ಸೆಲ್ಫ್ ಕನ್ಸಂಪ್ಷನ್ಗೆ ಇಟ್ಕೊಂಡ ರೀತಿ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವು ಒಂದು ಪ್ರಕರಣ ದಾಖಲಿಸಿಕೊಳ್ತಾ ಇದ್ದೇವೆ. ಅದ್ರ ಜೊತೆಗೆ ಸುಮಾರು 6 ಜನ ಶಂಕಿತ ವ್ಯಕ್ತಿಗಳನ್ನ ನಾವು ವಶಕ್ಕೆ ತಗೊಂಡು ಗಾಂಜಾ ಸೇವನೆ ಮಾಡಿದರೋ ಇಲ್ಲವೋ ಅನ್ನೋದ್ರ ಬಗ್ಗೆ ಒಂದು ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಅದರ ಔಟ್ಕಮ್ ಆಮೇಲೆ ತಮಗೆ ತಿಳಿಸ್ತೇನೆ. ಅದ್ರ ಜೊತೆಗೆ ಇನ್ನೂ ಒಂದು ಮೇನ್ ಕನ್ಸರ್ನ್ ಏನು ಅಂತಂದ್ರೆ, ಈ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು ಕ್ಲಾಸ್ಗಳ ಅವಧಿಯಲ್ಲಿ ಕ್ಲಾಸ್ಗೆ ಹೋಗ್ದಲೆ ಮನೆಯಲ್ಲಿ ಕಾಲೇಜ್ಗಳಿಗೆ ಶಾಲೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸಾಗರ ಟೌನ್ ಅಲ್ಲಿ ಸುಮ್ಮನೆ ಸುತ್ತರಿತಾ ಇರ್ತಾರೆ. ನೆಹರು ಸ್ಟೇಡಿಯಂ ಅಲ್ಲಿ, ಆಡಿಟೋರಿಯಂ ಹತ್ರ, ಗೋಪಾಲ್ಗೌಡ ಸ್ಟೇಡಿಯಂ ಅಲ್ಲಿ. ಸೊ ಆ ಕಾರಣಕ್ಕೆ ಮೊದಲು ಸ್ವಲ್ಪ ಡ್ರೋನ್ ನ ಹಾರಿಸ್ಬಿಟ್ಟು ಸ್ಕೂಲ್ ಮಕ್ಕಳು ಎಲ್ಲಿ ಕೂರ್ತಾರೆ ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡಿಬಿಟ್ಟು ಅಲ್ಲೂ ಕೂಡ ಸುಮಾರು 60 ಸಿಬ್ಬಂದಿಗಳನ್ನ ತಗೊಂಡು ವಿವಿಧೆಡೆ ನಾವು ದಾಳಿ ನಡೆಸಿ ಸ್ವಲ್ಪ ಮಕ್ಕಳಲ್ಲಿ ಎಚ್ಚರಿಕೆ ಮೂಡಿಸೋದು, ಒಂದು ಭಯ ಹುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ರೀತಿಯಾದ ಮಾದಕ ವಸ್ತುಗಳ ವಿರುದ್ಧವಾದ ಒಂದು ಎನ್ಫೋರ್ಸ್ಮೆಂಟ್ ಡ್ರೈವ್ಸ್ ನ ಕೈಗೊಳ್ಳಲಿದ್ದೇವೆ. ಸಾರ್ವಜನಿಕರು ಎಚ್ಚೆತ್ಕೊಂಡು ಯಾವ್ದಾದ್ರು ಮಾಹಿತಿ ಇತ್ತು, ಯಾರಾದ್ರೂ, ಈಗ ನಾವೆಲ್ಲರೂ ನೋಡಿದೀವಿ ಶಿವಮೊಗ್ಗ ಸಿಟಿಲಿ ಅಂತ ಒಂದು ಭೀಕರ ಪ್ರಕರಣ ನಡೆದಿದೆ ಅಂತ, ಒಬ್ಬರು ಅಜ್ಜಿನೇ ಕೊಂದಿರ್ತಕ್ಕಂತ ಒಂದು ಪ್ರಕರಣ ಆಗಿದೆ. ಆ ಪ್ರಕರಣ ನಮ್ಮ ಸಾಗರದಲ್ಲೂ ಮರುಕಳಿಸಬಾರದು ಅಂತಂದ್ರೆ ಸಾರ್ವಜನಿಕರೆಲ್ಲರೂ, ಪ್ರಜ್ಞಾವಂತ ಸಾರ್ವಜನಿಕರೆಲ್ಲರೂ ಕೈ ಜೋಡಿಸಿ ಇಲಾಖೆ ಜೊತೆಗೆ ಯಾವ್ದಾದ್ರು ಮಾಹಿತಿ ಇದ್ರೆ ದಯವಿಟ್ಟು ಶೇರ್ ಮಾಡಿ. ತಮ್ಮ ಐಡೆಂಟಿಟಿಯನ್ನ ಗೌಪ್ಯವಾಗಿ ಇಡಲಾಗುವುದು. ಮತ್ತೆ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಆಪ್ ಅಂತ ಒಂದಿದೆ, ಆ ಆಪ್ ನ ಮುಖಾಂತರ ಕೂಡ ನಾವು ಗೌಪ್ಯವಾಗಿ ಇಲಾಖೆಗೆ ಮಾಹಿತಿಯನ್ನು ಸಲ್ಲಿಸಬಹುದು.